ಎಲ್ರಿಗೂ ನಮಸ್ಕಾರ. ಇವತ್ತು ಶಿವರಾತ್ರಿ ಪ್ರಯುಕ್ತ ಅನೇಕ ರೀತಿಯ ಲಡ್ಡುಗಳನ್ನ ಮಾಡ್ತಾರೆ. ಅದರಲ್ಲಿ ಕೆಲವೊಂದು ಲಡ್ಡುಗಳನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಬೇಸನ್ ಸೋಜಿ ಲಡ್ಡು ಅಂತ 1 ಕಪ್ನಷ್ಟು ರವೆ ಹಾಕ್ಕೊಂಡಿದ್ದೀನಿ. ಇದು ಉಪ್ಪಿಟ್ಟಿಂದು. ಅದರ ಜೊತೆಗೆ 1 ಕಪ್ನಷ್ಟು ಕಡಲೆ ಹಿಟ್ಟು ಸಮ ಪ್ರಮಾಣದಲ್ಲಿ ಹಾಕ್ಕೋಬೇಕು. ಇದನ್ನು ಸಣ್ಣ ಊರಿನಲ್ಲಿ ಹುರ್ಕೋಬೇಕು. ಒಳ್ಳೆ ಪರಿಮಳ ಬರಬೇಕು. ಜೊತೆಗೆ ಕಲರ್ ಕೂಡ ಚೇಂಜ್ ಆಗಬೇಕು. ಸ್ವಲ್ಪ ಲೈಟಾಗಿ ಕಲರು ಚೇಂಜ್ ಆದಾಗ ತುಂಬ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಹೊತ್ತಿನ ನಂತರ, ಅಂದರೆ ತುಂಬ ಚೆನ್ನಾಗಿ ಬಿಸಿಯಾಗಿದೆ ಅಂತ ಆದರೆ 1 ಸ್ಪೂನ್ನಷ್ಟು ತುಪ್ಪನ ಹಾಕ್ಕೊಳ್ಳೋಣ. ಇಲ್ಲಿ ನಾನು 1/4 ಕಪ್ನಷ್ಟು ತುಪ್ಪನ ತೊಗೊಂಡಿದ್ದೀನಿ. ಅದನ್ನು ಆಗಾಗ್ಗೆ ಮಧ್ಯೆ ಮಧ್ಯೆ ಉಪಯೋಗಿಸ್ತಾ ಇದ್ದೀನಿ, ಒಟ್ಟಿಗೆ ಹಾಕ್ಕೊಳ್ಳೋದು ಬೇಡ. ಈಗ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಡ್ರೈ ಆಗಿದೆ, ಉದುರುದುರಾಗಿ ಆಗ್ತಾಯಿದೆ. ಈಗ 1 ಸ್ಪೂನು ತುಪ್ಪನ ಹಾಕ್ಕೊಂಡು ಮತ್ತೆ ಹುರ್ಕೋಬೇಕು. ನಾವು ಹಾಕ್ಕೊಂಡಿದ್ವಲ್ಲ ರವೆ, ಅದು ಚೆನ್ನಾಗಿ ಅರಳಬೇಕು. ಜೊತೆಗೆ ಕಡಲೆ ಹಿಟ್ಟು ಕೂಡ ಹಸಿ ವಾಸನೆ ಎಲ್ಲ ಹೋಗಿ ಒಳ್ಳೆ ಪರಿಮಳ ಬರಬೇಕು. ಈಗ ಮಧ್ಯದಲ್ಲಿ ಈ ಥರ ನೀರನ್ನು 1 ಅಥವಾ 2 ಬಾರಿ ಚಿಮುಕ್ಸ್ಕೋಬೇಕು. ಆಗ ಟೆಕ್ಸ್ಚರ್ ಇರುತ್ತಲ್ಲ ಲಡ್ಡುದು, ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಉದುರುದುರಾಗಿ ಮರಳಾಗಿ ಬರುತ್ತೆ. ಈಗ ಇದೇ ರೀತಿಯಾಗಿ ಹುರ್ಕೊಂಡು ಸ್ವಲ್ಪ ಲೈಟಾಗಿ ಕಲರು ಚೇಂಜ್ ಆಗಿದೆ. ನಿಮಗೆ ಬೇಕಾದರೆ ಇನ್ನೂ ಡಾರ್ಕ್ ಕಲರ್ ಮಾಡ್ಕೋಬೋದು. ಈಗ ಮತ್ತೆ 1 ಸ್ಪೂನ್ನಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ಹುರ್ಕೊಳ್ಳೋಣ. ಈಗ ಬಿಡಿಯಾಗಿ ಆಗಬೇಕು. ಜೊತೆಗೆ ಒಳ್ಳೆ ಪರಿಮಳ ಬರ್ತಾ ಇರಬೇಕು. ರವೆ ಚೆನ್ನಾಗಿ ಹುರಿದಿರಬೇಕು. 1/4 ಕಪ್ನಷ್ಟು ಒಣಕೊಬ್ಬರಿ ತುರಿ ಹಾಕ್ಕೋತಾ ಇದ್ದೀನಿ. ಅದನ್ನು ಸೇರಿಸ್ಕೊಂಡು 1 ಅಥವಾ 2 ನಿಮಿಷ ಹುರ್ಕೊಂಡು ಸ್ವಿಚ್ ಆಫ್ ಮಾಡಿಕೊಂಡು ಆರಕ್ಕೆ ಬಿಡೋಣ. ಸಂಪೂರ್ಣವಾಗಿ ಆರಲಿ ಇದು. ಅಷ್ಟೊತ್ತಿಗೆ ಮಿಕ್ಕ ಕೆಲಸನ ಮಾಡ್ಕೊಂಬಿಡೋಣ. 2 ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಅದಕ್ಕೆ 1/2 ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಕರಗಿಸ್ಕೋಬೇಕು. ಪಾಕ ತೆಗೆಯೋ ಅವಶ್ಯಕತೆ ಇಲ್ಲ. ಸಂಪೂರ್ಣವಾಗಿ ಕರಗಿದೆ. 1-2 ನಿಮಿಷ ಇದು ಕುದ್ದಿದೆ ಕೂಡ. ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ. ಇಷ್ಟು ಬಿಸಿಯಾಗಿ ಹಾಕೋದು ಬೇಡ, ಸ್ವಲ್ಪ ತಣ್ಣಗಾಗಲಿ ಇದು. ಈಗ ರವೆ ಮಿಶ್ರಣ ಆರಿದೆ. ಅದಕ್ಕೆ ಏಲಕ್ಕಿ ಪುಡಿ, ಡ್ರೈ ಫ್ರೂಟ್ಸ್ ಹಾಕ್ಕೋತಾ ಇದ್ದೀನಿ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಅದನ್ನು ಹಾಕ್ಕೋಬೋದು. ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಸ್ವಲ್ಪ ಬೆಚ್ಚಗಿರೋ ಅಂಥ ಬೆಲ್ಲದ ನೀರನ್ನು ಇದಕ್ಕೆ ಹಾಕ್ಕೊಳ್ಳೋಣ. ನಿಮಗೆ ಬೆಲ್ಲ ಬೇಡ ಅಂತಂದರೆ ಸಕ್ಕರೆ ಪುಡಿ ಹಾಕ್ಕೋಬೋದು. ಅದನ್ನು ಹಾಕ್ಕೊಂಡು ಸ್ವಲ್ಪ ಹಾಲು ಹಾಕ್ಕೊಂಡು ಕಲಿಸ್ಕೋಬೋದು. ಉಗುರು ಬೆಚ್ಚಗಿನ ಹಾಲು ಮಾಡಿಕೊಂಡು ಹಾಕ್ಕೋಬೋದು. ಈಗ ಬೆಲ್ಲದ ನೀರನ್ನು ನಾನು ಶೋಧಿಸ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಬಿಡೋಣ. ಈ ನೀರು ಹಾಕಿದ್ಮೇಲೆ ಹೀರ್ಕೊಂಡು ಮುದ್ದೆ ಥರ ಆಗುತ್ತೆ. ಆನಂತರ ಅದು ಉದುರುದುರಾಗಿ ಬರುತ್ತೆ. ಹಾಗಾಗಿ 15ರಿಂದ 20 ನಿಮಿಷ ಮುಚ್ಚಿ ಬಿಟ್ಬಿಡೋಣ. ಸಂಪೂರ್ಣವಾಗಿ ಸೆಟ್ ಆಗುತ್ತೆ. ಸೆಟ್ ಆದಮೇಲೆ ನಾವು ಲಡ್ಡುನ ಮಾಡ್ಕೋಬೋದು. ಈಗ 20 ನಿಮಿಷ 25 ನಿಮಿಷ ಆಗಿದೆ. ಈ ಥರ ಸಂಪೂರ್ಣವಾಗಿ ಹೀರ್ಕೊಂಡಿದೆ. ಈಗ ಉಂಡೆ ಕಟ್ಕೋಬೋದು. ನಿಮಗೆ ಯಾವ ಸೈಜಿನ ಲಡ್ಡು ಬೇಕೋ ಆ ಥರ ಮಾಡ್ಕೋಬೋದು. ಅಕಸ್ಮಾತಾಗಿ ತುಂಬ ಒಣಕಲಾಗಿ ಇದೆ ಅಂತಾದರೆ ಸ್ವಲ್ಪ ಹಾಲನ್ನು ಬಿಸಿ ಮಾಡಿಕೊಂಡು 1 ಅಥವಾ 2 ಚಮಚ ಹಾಕ್ಕೊಂಡು ಲಡ್ಡುನ ಮಾಡ್ಕೋಬೋದು. ಈ ರೀತಿಯಾಗಿ ಒಂದು ಲಡ್ಡು ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಸುಮಾರು 7ರಿಂದ 8 ದಿನ ಇಟ್ಕೊಂಡು ಕೂಡ ತಿನ್ಬೋದು. ಹಬ್ಬಕ್ಕೆ ಸೂಕ್ತವಾದ ಒಂದು ಅಡುಗೆ. ಇದೇ ರೀತಿಯಾಗಿ ಮತ್ತೆ ಕೆಲವು ಲಡ್ಡುಗಳನ್ನ ನಾನು ತೋರಿಸ್ತಾ ಇದ್ದೀನಿ. ಈಗ ಎಲ್ಲ ಲಡ್ಡುನ ನಾವು ತಯಾರಿ ಮಾಡಿಕೊಂಡು 30 ನಿಮಿಷ ಇಟ್ಟು ಉಪಯೋಗಿಸ್ಕೋಬೋದು. ನೋಡಿ, ಈ ರೀತಿಯಾಗಿ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಇನ್ನು ಮುಂದಿಂದು ಕಡಲೆಬೇಳೆಯಿಂದ ಮಾಡಿರುವಂಥ ಲಡ್ಡು ಹೇಗೆ ಮಾಡೋದು ಅಂತ ನೋಡೋಣ. 1 ಕಪ್ನಷ್ಟು ಕಡಲೆಬೇಳೆನ ನಾನು ಚೆನ್ನಾಗಿ ತೊಳೆದು 6 ಗಂಟೆ ಕಾಲ ಚೆನ್ನಾಗಿ ನೆನೆ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ನೆಂದಿದೆ ಅದು. ಈ ರೀತಿ ಮಾಡಿದಾಗ ಅದು ಚೂರಾಗಬೇಕು, ಅಷ್ಟು ನೆಂದಿರಬೇಕು. ಈಗ ನೀರನ್ನೆಲ್ಲ ತೆಗೆದು ನಾನು ಆ ಬೇಳೆನ ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಇದನ್ನು ಸಣ್ಣ ರವೆ ಬರೋ ಅಷ್ಟು ರುಬ್ಕೋಬೇಕು. ನೀರನ್ನು ಹಾಕಬಾರ್ದು. ಈಗ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನೀರನ್ನು ಹಾಕಬಾರ್ದು. ಅಕಸ್ಮಾತಾಗಿ ಬ್ಲೇಡು ತಿರುಗ್ತಾ ಇಲ್ಲ ಅಂತಂದರೆ 1 ಸ್ಪೂನ್ ಬೇಕಾದರೆ ಹಾಕ್ಕೋಬೋದು. ಈ ರೀತಿ ಮುಟ್ಟಿ ನೋಡಿದಾಗ ಸಣ್ಣ ರವೆ ಥರ ಇರಬೇಕು. ಈಗ ಇದನ್ನು ಕಡಿಮೆ ಪ್ರಮಾಣದಲ್ಲಿ ತಗೊಂಡು, ಇಷ್ಟು ಆದರೆ ಸಾಕು, ತುಂಬ ದಪ್ಪ ಬೇಡ. ಎಣ್ಣೆ ಅಥವಾ ತುಪ್ಪದಲ್ಲಿ ಕರ್ಕೋಬೇಕು. ನಿಮಗೆ ತುಪ್ಪ ಬೇಕಾದರೆ ತುಪ್ಪದಲ್ಲಿ ಕರ್ಕೋಬೋದು. ಸಣ್ಣ ಪ್ರಮಾಣದ ಹಿಟ್ಟನ್ನು ಮಾತ್ರ ಹಾಕ್ಕೊಂಡು ಎಣ್ಣೆಯಲ್ಲಿ ಹಾಕ್ಕೊಂಡಿದ್ದೀನಿ ನಾನು. ಮೀಡಿಯಮ್ ಊರಿನಲ್ಲಿ ನಿಧಾನಕ್ಕೆ ಬೇಯಿಸ್ಕೋಬೇಕು. ಒಳಗಡೆ ಹೊರಗಡೆ ಚೆನ್ನಾಗಿ ಬೇಯಬೇಕು.
ಹಸಿ ವಾಸನೆ ಇದ್ದರೆ ಚೆನ್ನಾಗಿರಲ್ಲ. ಹಾಗಾಗಿ ನಿಧಾನಕ್ಕೆ ಬೇಯೋದು ತುಂಬ ಮುಖ್ಯ. ಈಗ ಸ್ವಲ್ಪ ಹೊತ್ತಿನ ನಂತರ ಅದನ್ನು ತಿರುಗಿಸಿ ಹಾಕ್ಕೋತಾ ಇದ್ದೀನಿ. ನಿಧಾನಕ್ಕೆ ಬೇಯಬೇಕು ಎಲ್ಲ ಬದಿಯಿಂದಲೂ. ಹಾಗಾಗಿ ಇದು ಒಂದು 10ರಿಂದ 12 ನಿಮಿಷ ಆಗ್ಬೋದು ಒಂದು ಒಬ್ಬೆ ಬೇಯಕ್ಕೆ. ಈ ರೀತಿಯಾಗಿ ಎಲ್ಲವನ್ನು ತಿರುಗಿಸಿ ಹಾಕಿಕೊಂಡು ನಿಧಾನಕ್ಕೆ ಕಲರ್ ಬರೋ ತನಕ ಕಾದಿದ್ದು ಆನಂತರ ಇದನ್ನು ತೆಕ್ಕೋಬೇಕು. ಈಗ ನೋಡಿ ನಿಧಾನಕ್ಕೆ ಕಲರು ಬಂದಿದೆ. ಇಷ್ಟಾದರೆ ಸಾಕು. ಒಳಗಡೆ ಕೂಡ ಚೆನ್ನಾಗಿ ಬೆಂದಿರುತ್ತೆ, ಹೊರಗಡೆ ಕೂಡ ಬೆಂದಿದೆ. ಈಗ ಇಷ್ಟು ಕಲರ್ ಬಂದಿದೆ ಅಂತ ಆದರೆ ಇದನ್ನು ತೆಕ್ಕೊಂಡು ಬಿಡೋಣ. ಈಗ ತೆಕ್ಕೋತಾ ಇದ್ದೀನಿ ನಾನು. ಇಷ್ಟು ಮಾತ್ರ ಕಲರ್ ಬಂದರೆ ಸಾಕು, ತುಂಬ ಡಾರ್ಕ್ ಕಲರ್ ಬರೋದು ಬೇಡ. ಈಗ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಬೆಂದಿದೆಯಾ ಅಂತ ನೋಡ್ಕೊಳ್ಳೋಣ. ಈ ರೀತಿಯಾಗಿ ಮುರಿದಾಗ ಸರಾಗವಾಗಿ ಮುರಿಬೇಕು, ಕ್ರಿಸ್ಪಾಗಿ ಇರುತ್ತೆ. ಈಗ ಚೆನ್ನಾಗಿ ಆರಕ್ಕೆ ಬಿಟ್ಟು, ಆರಿದೆ ಅಂತ ಆದರೆ ಈ ರೀತಿಯಾಗಿ ಚೂರುಗಳನ್ನ ಮಾಡಿಕೊಂಡು ಸಣ್ಣ ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಈ ಥರ ಹಾಕ್ಕೊಳ್ಳೋದ್ರಿಂದ ಸಣ್ಣ ಮಿಕ್ಸಿ ಜಾರ್ಗೆ ಬೇಗ ಅದು ಪೌಡರ್ ಆಗುತ್ತೆ. ಈಗ ಪಲ್ಸ್ ಮಾಡ್ಕೋಬೇಕು. ಅದನ್ನು ಒಂದು 10-20 ಸೆಕೆಂಡ್ ಪಲ್ಸ್ ಮಾಡಿಕೊಂಡು ಈ ರೀತಿ ತೂತು ಬಟ್ಲಿರುತ್ತಲ್ಲ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಒಂದು ಸಲ ಜರಡಿ ಹಿಡ್ಕೊಂಡು ಬಿಡೋಣ. ಅಕಸ್ಮಾತಾಗಿ ದಪ್ಪ ಚೂರುಗಳಿದ್ದರೆ ಅದು ಹಾಗೆ ಉಳಿಯತ್ತೆ ಮೇಲೆ. ಒಂದೇ ಪ್ರಮಾಣದ ಒಂದೇ ಸೈಜಿನ ಚೂರುಗಳು ಕೆಳಗಡೆ ಬೀಳತ್ತೆ. ಹಾಗಾಗಿ ಈ ರೀತಿಯಾಗಿ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಈಗ ಎಲ್ಲವನ್ನು ನಾನು ಜರಡಿ ಹಿಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನಿಮಗೆ ಒಂದೇ ಕಣಕಣಗಳು ಒಂದೇ ಸೈಜಿನಲ್ಲಿ ಇರುತ್ತೆ. ಈ ರೀತಿ ಮಾಡಿದಾಗ ಒಂದು ರವೆ ರೀತಿಯಲ್ಲಿ ನಿಮಗೆ ಅನುಭವ ಬರುತ್ತೆ. ಈಗ ಎಲ್ಲವನ್ನು ಚೆನ್ನಾಗಿ ಜರಡಿ ಹಿಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಬಾಣಲೆ ಇಟ್ಕೊಂಡು 1 ಕಪ್ನಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಅರ್ಧ ಕಪ್ನಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ. ಯಾವುದಾದ್ರೂ ಒಂದು ಕಪ್ಪನ್ನು ಸೆಟ್ ಮಾಡಿಕೊಂಡು ಅದರಲ್ಲೇ ಬೇಳೆ, ಅದರಲ್ಲೇ ನಾವು ಸಕ್ಕರೆನ ಹಾಕ್ಕೊಂಡು ಮತ್ತು ನೀರನ್ನು ಕೂಡ ಅದರಲ್ಲಿ ಅರ್ಧದಷ್ಟು ಹಾಕ್ಕೋಬೇಕು. ಈಗ ಸಕ್ಕರೆ ಕರಗಿದೆ, ಸಣ್ಣದಾಗಿ ಕುದೀತಾ ಇದೆ. ಇದಕ್ಕೆ ನಾನು ಕೇಸರಿನ ನೀರಲ್ಲಿ ನೆನೆಸ್ಕೊಂಡಿರೋ ಅಂಥದ್ದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ಯಾವುದೇ ಪಾಕ ತೆಗೆಯೋ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಕರಗಿ 1 ನಿಮಿಷ ಕುದ್ರೆ ಸಾಕು. ಈ ರೀತಿ ಮುಟ್ಟಿದಾಗ ಎಣ್ಣೆ ಮುಟ್ಟದ ಹಾಗೆ ಆಗಬೇಕು. ಸ್ವಲ್ಪ ಜಿಡ್ಡು ಥರ ಇರಬೇಕು, ಅಷ್ಟಾದರೆ ಸಾಕು. ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ. ಇದಕ್ಕೆ ನಾವು ಈಗಾಗಲೇ ಜರಡಿ ಹಿಡ್ಕೊಂಡು ಇಟ್ಕೊಂಡಿರೋ ಅಂಥ ಈ ಕಡಲೆಬೇಳೆ ಒಂದು ರವೆ ಥರ ಇತ್ತಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಸಂಪೂರ್ಣವಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಇದೆ. ನಾವು ಮಾಡ್ಕೊಂಡಿರೋ ಒಂದು ಸಕ್ಕರೆ ನೀರು ಬಿಸಿ ಇರೋದ್ರಿಂದ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿ ಸುಮಾರು ಒಂದು 30 ನಿಮಿಷನಾದರೂ ಬಿಡಬೇಕಾಗುತ್ತೆ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಮುದ್ದೆಯಾಗಿದೆ. ಅದು ಸಕ್ಕರೆ ನೀರನ್ನೆಲ್ಲ ಹೀರ್ಕೊಂಡು ಆನಂತರ ಉಂಡೆ ಕಟ್ಟಕ್ಕೆ ಬರುತ್ತೆ. ಈಗ ಚೆನ್ನಾಗಿ ಹೀರ್ಕೊಂಡಿದೆ. ಜೊತೆಗೆ ಮಿಶ್ರಣ ತಣ್ಣಗೆ ಕೂಡ ಆಗಿದೆ, ಉದುರುದುರಾಗಿ ಆಗಿದೆ. ಈಗ ನಾವು ಉಂಡೆ ಕಟ್ಬೋದು. ಇದಕ್ಕೆ ಈಗಾಗಲೇ ತುಪ್ಪದಲ್ಲಿ ಹುರ್ಕೊಂಡಿರೋ ಅಂಥ ಗೋಡಂಬಿ ಬಾದಾಮಿ ಹಾಕ್ಕೊಂಡಿದ್ದೀನಿ, ಪಿಸ್ತಾ ಚೂರುಗಳನ್ನ ಹಾಕ್ಕೊಂಡಿದ್ದೀನಿ, ಜೊತೆಗೆ ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಬೇಕಾದರೆ ಹಾಕ್ಕೋಬೋದು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಮಿಕ್ಸ್ ಮಾಡಿಕೊಂಡು ನಿಮಗೆ ಯಾವ ಸೈಜಿನ ಲಡ್ಡು ಬೇಕೋ ಆ ರೀತಿಯಾಗಿ ಮಿಶ್ರಣನ ತಗೊಂಡು ಪ್ರೆಸ್ ಮಾಡಿಕೊಂಡು ಗುಂಡನೆಯ ಆಕಾರ ಕೊಡಬೇಕು. ನೋಡಿದ್ರಲ್ಲ, ತುಂಬ ಸುಲಭ. ದುಬಾರಿ ಬೆಲೆ ಕೊಟ್ಟು ತರೋದಕ್ಕಿಂತ ಮನೆಯಲ್ಲಿ ಮಾಡಿಕೊಂಡು ನೀವು ನೈವೇದ್ಯಕ್ಕೆ ಇಡ್ಬೋದು. ಒಂದ್ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ತುಂಬ ಸುಲಭ ಕೂಡ ಮಾಡೋದು. ಈಗ ಇದೇ ರೀತಿಯಾಗಿ ಮಿಕ್ಕ ಮಿಶ್ರಣದಿಂದ ಲಡ್ಡೂನ ರೆಡಿ ಮಾಡಿಕೊಂಡು ಒಂದು ಏರ್ ಟೈಟ್ ಬಾಕ್ಸ್ನಲ್ಲಿ ನೀವು ಇಟ್ಕೊಂಡು ಉಪಯೋಗಿಸ್ಕೋಬೋದು. ಒಂದ್ಸಲ ಮಾಡಿ ನೋಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ತುಂಬಾ ರುಚಿಯಾಗಿರುತ್ತೆ. ಒಂದ್ಸಲ ಈ ರೀತಿಯಾಗಿ ಮಾಡಿ ನೋಡಿ. ಇನ್ನು ಮುಂದಿಂದು ತುಂಬ ಪ್ರಸಿದ್ಧವಾದ ಬೇಸನ್ ಲಡ್ಡು ತುಂಬ ರುಚಿಯಾಗಿರುತ್ತೆ, ಬೇಗ ಕೂಡ ಆಗುತ್ತೆ. ತುಂಬಾ ಸುಲಭ ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 ಕಪ್ನಷ್ಟು
ತುಪ್ಪನ ತೊಗೊಂಡಿದ್ದೀನಿ. ಇದೇ ಕಪ್ಪಲ್ಲಿ ನಾನು ಕಡಲೆ ಹಿಟ್ಟನ್ನು ಕೂಡ ತೊಗೋತಾ ಇದ್ದೀನಿ. ಈಗ ಅದರಲ್ಲಿ ಅರ್ಧ ಭಾಗದಷ್ಟು ತುಪ್ಪನ ಹಾಕ್ಕೊಂಡು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಹುರ್ಕೊಳ್ಳೋಣ. ಇಷ್ಟು ಹಾಕ್ಕೊಂಡಿದ್ದೀನಿ. ಈಗ ಅದೇ ಕಪ್ಪಲ್ಲಿ 2 ಕಪ್ನಷ್ಟು ಕಡಲೆ ಹಿಟ್ಟನ್ನು ತೊಗೋತಾ ಇದ್ದೀನಿ. ನೀವು ಯಾವುದಾದ್ರೂ ಒಂದು ಕಪ್ಪನ್ನು ಸೆಟ್ ಮಾಡಿಕೊಂಡು ಅದರಲ್ಲೇ ಎಲ್ಲವನ್ನು ತೊಗೋಬೇಕು. 1 ಟೀ ಸ್ಪೂನ್ನಷ್ಟು ಚಿರೋಟಿ ರವೆನ ಹಾಕ್ಕೋತಾ ಇದ್ದೀನಿ. ಸಣ್ಣ ಊರಿನಲ್ಲಿ ಇದು ತುಂಬ ಮುಖ್ಯವಾದ ಅಂಶ. ಸಣ್ಣ ಊರಿನಲ್ಲಿ ಹುರ್ಕೋತಾ ಬರಬೇಕು. ಉರಿ ಜೋರು ಮಾಡಿಕೊಂಡ್ರೆ ಬೇಗ ಕಲರ್ ಚೇಂಜ್ ಆಗುತ್ತೆ, ಹಸಿ ವಾಸನೆ ಹಾಗೇ ಇರುತ್ತೆ. ಹಾಗಾಗಿ ಸಣ್ಣ ಊರಿನಲ್ಲಿ ಈ ಥರ ಮಿಕ್ಸ್ ಮಾಡ್ಕೋತಾ ಇರಬೇಕು. ಈಗ ಕೆಲವೊಂದು ಸಲ ಕಡಲೆ ಹಿಟ್ಟು ಜಾಸ್ತಿ ತುಪ್ಪನ ಹೀರ್ಕೊಳ್ಳುತ್ತೆ, ಕೆಲವೊಂದು ಸಲ ಹೀರ್ಕೊಳ್ಳಲ್ಲ. ಹಾಗಾಗಿ ನೋಡಿಕೊಂಡು ತುಪ್ಪನ ಹಾಕ್ಕೋಬೇಕು. ಮೊದಲೇ ಎಲ್ಲವನ್ನೂ ಹಾಕ್ಕೊಳ್ಳೋದು ಬೇಡ. ಈಗ ಮಿಶ್ರಣ ಡ್ರೈ ಆಗ್ತಾಯಿದೆ. ಕಡಲೆ ಹಿಟ್ಟು ತುಪ್ಪನೆಲ್ಲ ಅಬ್ಸಾರ್ಬ್ ಮಾಡ್ಕೊಂಡಿದೆ. ಅಕಸ್ಮಾತಾಗಿ ಮಿಶ್ರಣ ಸ್ವಲ್ಪ ಗಟ್ಟಿ ಆಗ್ತಾಯಿದೆ, ಕೈ ಆಡ್ಸೋಕ್ಕಾಗ್ತಾ ಇಲ್ಲ ಅಂತ ಅನಿಸಿದ್ರೆ 1 ಸ್ಪೂನ್ನಷ್ಟು ತುಪ್ಪನ ಹಾಕ್ಕೋಬೋದು. ಆದರೆ ನನಗೆ ಇಲ್ಲಿ ಆ ಒಂದು ತೊಂದರೆ ಬಂದಿಲ್ಲ. ಕೈ ಆಡಿಸ್ಕೋತಾ ಇದ್ದೀನಿ. ಈಗ ಮಿಶ್ರಣ ತೆಳು ಆಗ್ತಾಯಿದೆ, ಅಂದರೆ ತುಪ್ಪ ರಿಲೀಸ್ ಆಗೋಕ್ಕೆ ಬರ್ತಾಯಿದೆ. ಈ ರೀತಿಯಾಗಿ ತೆಳ್ಳಗೆ ಆಗ್ತಾಯಿದೆ. ಕಲರ್ ಕೂಡ ಚೇಂಜ್ ಆಗ್ತಾಯಿದೆ, ತುಪ್ಪ ರಿಲೀಸ್ ಆಗ್ತಾಯಿದೆ. ಹಾಗಾಗಿ ನಾನು ಎಷ್ಟು ತುಪ್ಪ ಹಾಕ್ಕೊಂಡಿದ್ನೋ ಅಷ್ಟೇ ಸಾಕಾಗಿದೆ. ಈ ರೀತಿಯಾಗಿ ಮರಳಾಗಿ ಬರ್ತಾಯಿದೆ. ಲೈಟಾಗಿ ಕಲರ್ ಚೇಂಜ್ ಆಗ್ತಾಯಿದೆ. ಕೈ ಬಿಡದ ಹಾಗೆ ಇದನ್ನು ಮಿಕ್ಸ್ ಮಾಡ್ಕೋತಾ ಬರಬೇಕು. ತುಂಬ ಒಳ್ಳೆ ಸುವಾಸನೆ ಬರ್ತಾ ಇರುತ್ತೆ. ಈಗ ಲೈಟಾಗಿ ಕಲರ್ ಚೇಂಜ್ ಆಗಿದೆ. ಒಂದು ಲೈಟ್ ಮೆಂತ್ಯದ ಕಲರ್ ಬರ್ತಾ ಇದೆ. ಈ ಹಂತದಲ್ಲಿ 1 ಸಲ ನೀವು ನೀರನ್ನು ಈ ಥರ ಚುಮುಕ್ಸ್ಕೋಬೇಕು. ಆಗ ತುಂಬ ಚೆನ್ನಾಗಿ ಮರಳಾಗಿ ಲಾಡು ಬರುತ್ತೆ. ನೋಡಿ, ಈ ರೀತಿಯಾಗಿ ಗೂಡಾಗಿ ಮಾರ್ಪಾಟಾಗುತ್ತೆ. ತುಂಬ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಹಿಟ್ಟಿಟ್ಟಾಗಿ ಇರಲ್ಲ. ಹಾಗಾಗಿ ಈ ಒಂದು ಟಿಪ್ಪನ್ನು ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಪೂರ್ತಿಯಾಗಿ ನಾನು ಹುರ್ಕೊಂಡಿದ್ದಾಗಿದೆ ತುಪ್ಪದಲ್ಲಿ. ತುಪ್ಪ ಕೂಡ ಸಾಕಷ್ಟು ರಿಲೀಸ್ ಆಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ, ಒಳ್ಳೆ ಪರಿಮಳ ಬರ್ತಾ ಇದೆ. ಈಗ ಮರಳಾಗಿ ಇರೋ ಒಂದು ಟೆಕ್ಸ್ಚರ್ ಕೂಡ ಬಂದಿದೆ. ಇಷ್ಟಾದರೆ ಸಾಕು. ಕೈ ಬಿಡದ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಈಗ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ. ಬಾಣಲೆ ಕೂಡ ತುಂಬ ಬಿಸಿ ಇದೆ, ಮಿಶ್ರಣ ಕೂಡ ತುಂಬ ಬಿಸಿಯಾಗಿದೆ. ಅದನ್ನು ಹಾಗೆ ಬಿಟ್ಬಿಟ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ಕೆಳಗಡೆ ಇಳಿಸ್ಕೊಂಡು ಮತ್ತೆ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋತಾ ಬರಬೇಕು. ಆಗ ತಣ್ಣಗಾಗ್ತಾ ಇರುತ್ತೆ. ಕಲರ್ ಕೂಡ ನಮಗೆ ಎಷ್ಟು ಬೇಕೋ ಅಷ್ಟೇ ಇರುತ್ತೆ. ಈ ರೀತಿಯಾಗಿ ಆರಿಸ್ಕೋತಾ ಇದ್ದೀನಿ. ಈಗ ತೆಳ್ಳಗಾಗ್ತಾ ಇದೆ. ಇದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ಬಾಣಲೆ ಬಿಸಿ ಇರೋದ್ರಿಂದ ಈಗ ಆರಕ್ಕೆ ಸಂಪೂರ್ಣವಾಗಿ ಬಿಡಬೇಕು. ಹಾಗಾಗಿ ಒಂದು ತಟ್ಟೆಗೆ ಹಾಕ್ಕೋತಾ ಇದ್ದೀನಿ. ಸುಮಾರು ಒಂದು ಅರ್ಧ ಗಂಟೆಯಿಂದ 3/4 ಗಂಟೆ ಅಥವಾ 1 ಗಂಟೆ ಆಗ್ಬೋದು. ಸಂಪೂರ್ಣವಾಗಿ ಆರಕ್ಕೆ ಬಿಡಬೇಕು. ಈಗ ತುಪ್ಪ ಇಷ್ಟು ಉಳಿದಿದೆ, ಅಂದರೆ ನಾನು ಬರೀ ಅರ್ಧ ಕಪ್ನಷ್ಟು ಮಾತ್ರ ಉಪಯೋಗಿಸಿದ್ದೇನೆ. ಈಗ ಇದು ಮಸ್ಕ್ ಮೆಲನ್ ಸೀಡ್ಸ್ ಅಂತ ಸಿಗುತ್ತೆ, ಬೇಕಾದರೆ ಹಾಕ್ಕೋಬೋದು. ಇಲ್ಲ ಬಾದಾಮಿ ಚೂರುಗಳನ್ನ ಕೂಡ ಹಾಕ್ಕೋಬೋದು. ಇದನ್ನು ಒಂದು ಸಲ ಚೆನ್ನಾಗಿ ಚಟಪಟ ಅನ್ನೋ ತನಕ ಹುರ್ಕೊಂಡಿದ್ದೀನಿ. ಇದನ್ನು ಕೂಡ ನಾವು ಲಡ್ಡುಗೆ ಹಾಕ್ಕೊಳ್ಳೋಣ. ಈಗ ಸಂಪೂರ್ಣವಾಗಿ ಆರಿದೆ. ನೋಡಿ, ಈ ಥರ ಬಿಡಿಯಾಗಿ ಒಣಕಲಾಗಿ ಬರುತ್ತೆ. ತುಪ್ಪ ಜಾಸ್ತಿ ಹಾಕ್ಬಿಟ್ರೆ ತುಂಬ ಮೆತ್ತಗೆ ಆಗ್ತಾ ಇರುತ್ತೆ. ನಿಮಗೆ ಲಡ್ಡು ಮಾಡೋಕ್ಕೆ ಆಗಲ್ಲ, ಮೆತ್ತಗೆ ಇರುತ್ತೆ. ಈಗ ಇದಕ್ಕೆ ಮೆಲನ್ ಸೀಡ್ಸ್ನ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಜೊತೆಗೆ 1 ಕಪ್ನಷ್ಟು ಬೂರಾ ಸಕ್ಕರೆ ಅಥವಾ ಸಕ್ಕರೆ ಪುಡಿನ ಹಾಕ್ಕೊಂಡು ಕಲಿಸ್ಕೋಬೇಕು. ಬೂರಾ ಸಕ್ಕರೆ ಕೂಡ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಅದನ್ನು ಹಾಕಿದ್ದೀನಿ. ನೀವು ಬೇಡ ಅಂತಂದರೆ ಸಕ್ಕರೆನ ಪುಡಿ ಮಾಡಿ ಹಾಕ್ಕೋಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿಯಾಗಿ ಒಣಕಲಾಗಿ ಮಿಶ್ರಣ ಇರಬೇಕು. ಈಗ ಲಾಡುನ ಮಾಡ್ಕೊಳ್ಳೋಣ. ನಿಮಗೆ ಯಾವ ಸೈಜಿನ ಲಾಡು ಬೇಕೋ ಆ ಥರ ಮಾಡ್ಕೋಬೋದು. ಈಸಿಯಾಗಿ ಉಂಡೆ ಕಟ್ಬೋದು. ಎಕ್ಸ್ಟ್ರಾ ತುಪ್ಪ ಬೇಡ. ಹಾಗಂತ ಮೆತ್ತಗಿರಲ್ಲ, ಕೈಗಂಟಲ್ಲ, ಹಸಿ ವಾಸನೆ ಇರಲ್ಲ. ಹಲ್ಲಿಗಾಗಲಿ ಗಂಟ್ಲಿಗಾಗಲಿ ಒಂಥರ ಕಟ್ಕೊಂಡಂಗೆ ಆಗಲ್ಲ. ಒಮ್ಮೆ ಈ ರೀತಿಯಾಗಿ ಬೇಸನ್ ಲಡ್ಡು ಮಾಡಿ ನೋಡಿ. ತುಂಬ ಮೃದುವಾಗಿರೋ ಅಂಥದ್ದು, ಅಷ್ಟೇ ರುಚಿಯಾಗಿರುವಂಥದ್ದು. ಇನ್ನು ಮುಂದಿಂದು ರವೆ ಉಂಡೆ ಬೆಲ್ಲ ಹಾಕಿರೋ ಅಂಥದ್ದು ತುಂಬ ಸುಲಭ ವಿಧಾನದಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬಾಣಲೆಗೆ 2 ಸ್ಪೂನ್ನಷ್ಟು ತುಪ್ಪನ ಹಾಕ್ಕೋತಾ ಇದ್ದೀನಿ.
ತುಪ್ಪ ಕರಗಿದ ನಂತರ ಇದಕ್ಕೆ ನಿಮಗೆ ಯಾವ ಡ್ರೈ ಫ್ರೂಟ್ಸು ಇಷ್ಟ ಇದೆಯೋ ಅದನ್ನು ಹಾಕ್ಕೊಂಡು ತುಪ್ಪದಲ್ಲಿ ಕರ್ಕೊಂಡು ತೆಕ್ಕೊಂಬಿಡ್ಬೋದು. ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಲರ್ ಬಂದಿದೆ. ಅದ್ರ ಜೊತೆಗೆ ನಾನು ದ್ರಾಕ್ಷಿ ಹಾಕ್ಕೋತಾ ಇದ್ದೀನಿ. ಅದು ಸ್ವಲ್ಪ ದಪ್ಪಗೆ ಆದಮೇಲೆ ಎಲ್ಲವನ್ನು ತೆಕ್ಕೊಂಡ್ಬಿಡೋಣ. ಬೆಲ್ಲದಿಂದ ಮಾಡಿರೋದ್ರಿಂದ ತುಂಬ ವಿಶೇಷ ರುಚಿಯಿಂದ ಕೂಡಿರುತ್ತೆ. ಒಂದು ಸಲ ಮಾಡಿ ನೋಡಿ. ಈಗ ಡ್ರೈ ಫ್ರೂಟ್ಸ್ ಎಲ್ಲ ತೆಕ್ಕೊಂಡಿದ್ದೀನಿ. ಇರೋ ತುಪ್ಪ ಸಾಕು. ಅದಕ್ಕೆ 1.5 ಕಪ್ನಷ್ಟು ಉಪ್ಪಿಟ್ಟಿನ ರವೆ ಇರುತ್ತಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ. ಸಣ್ಣ ಉರಿನಲ್ಲಿ ರವೆ ಚೆನ್ನಾಗಿ ಅರಳೋ ತನಕ ಹುರ್ಕೋಬೇಕು. ಯಾವುದೇ ಕಾರಣಕ್ಕೂ ಕಲರ್ ಚೇಂಜ್ ಆಗಕೂಡ್ದು. ಈಗ ಹುರ್ಕೋತಾ ಇದ್ದೀನಿ. ಸುಮಾರು ಒಂದು 7ರಿಂದ 8 ನಿಮಿಷ ಆಗ್ಬೋದು. ತುಂಬ ಉದುರುದುರಾಗಿ ಬಿಡಿಬಿಡಿಯಾಗಿ ಆಗಬೇಕು. ಈಗ ಇದಕ್ಕೆ ಒಂದು 1/4 ಕಪ್ನಷ್ಟು ಒಣ ಕೊಬ್ಬರಿ ತುರಿನ ಹಾಕ್ಕೊಂಡು ಅದನ್ನು ಸೇರಿಸ್ಕೊಂಡು ಹುರ್ಕೋತಾ ಇದ್ದೀನಿ. ನೀವು ಇದ್ರ ಬದಲಾಗಿ ಹಸಿ ಕಾಯನ್ನು ಕೂಡ ಹಾಕ್ಕೋಬೋದು. ಆದರೆ ಒಣ ಕೊಬ್ಬರಿ ಹಾಕಿದ್ರೆ ಜಾಸ್ತಿ ದಿನ ಇಡ್ಬೋದು. ಈಗ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ಅಂತಾದರೆ ಒಂದು ಪಾತ್ರೆಗೆ ಹಾಕ್ಕೊಂಬಿಡೋಣ. ಈಗ ಅದೇ ಬಾಣಲೆಗೆ ಸುಮಾರು 1 ಕಪ್ನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಒಂದು 4 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಕರಗಿಸ್ಕೋಬೇಕು. ಇಲ್ಲೇನು ಪಾಕ ತೆಗೆಯೋ ಅವಶ್ಯಕತೆ ಇಲ್ಲ. ಈಗ ಸಂಪೂರ್ಣವಾಗಿ ಕರಗಿದೆ ಅಂತಾದರೆ ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ. ಇದನ್ನು ಈ ರವೆಗೆ ಹಾಕ್ಕೋಬೇಕು. ನಾನು ಶೋಧಿಸ್ಕೋತಾ ಇದ್ದೀನಿ. ನಿಮಗೆ ಸಿಹಿ ಜಾಸ್ತಿ ಬೇಕು ಅಂತಂದರೆ ಇನ್ನೂ ಒಂದು 2 ಟೇಬಲ್ ಸ್ಪೂನಷ್ಟು ಬೆಲ್ಲನ ಹಾಕ್ಕೋಬೋದು. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಿಕ್ಸ್ ಮಾಡಿಕೊಂಡಾಗ ಸ್ವಲ್ಪ ಮುದ್ದೆ ಥರ ಅನಿಸತ್ತೆ. ಕ್ರಮೇಣ ಅದು ನಾವು ಹಾಕಿರೋ ಒಂದು ನೀರು ರವೆಲಿ ಸೇರಿಕೊಂಡು ರವೆ ಚೆನ್ನಾಗಿ ಅರಳತ್ತೆ. ಈಗ ಏಲಕ್ಕಿ ಮತ್ತು ನಾವು ಹುರ್ಕೊಂಡು ಇಟ್ಕೊಂಡಿದ್ದ ಒಂದು ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಬಿಸಿ ಇರಬೇಕಾದ್ರೆ ಉಂಡೆ ಕಟ್ಕೊಳ್ಳೋದು ಒಳ್ಳೆಯದು. ಆರ್ತಾ ಆರ್ತಾ ಉದುರುದುರಾಗಿ ಆಗುತ್ತೆ. ಆಗ ಉಂಡೆ ಕಟ್ಟಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಈ ರೀತಿಯಾಗಿ ಮಾಡಿಕೊಂಡಾಗ ಸುಲಭನಾಗಿ ಉಂಡೆ ಕಟ್ಕೋಬೋದು. ಅಕಸ್ಮಾತಾಗಿ ಉದುರುದುರಾಗಿ ಆಗ್ಬಿಡ್ತು ಅಂತಾದರೆ, ಉಂಡೆ ಕಟ್ಟಕ್ಕೆ ಬರ್ತಾ ಇಲ್ಲ ಅಂತಾದರೆ ಉಗುರು ಬೆಚ್ಚಗಿರೋ ಒಂದು ಹಾಲನ್ನು ತಗೊಂಡು ಕಾಯಿಸಿ ಆರಿಸಿರೋ ಅಂಥದ್ದು 1-2 ಸ್ಪೂನ್ ಹಾಕ್ಕೊಂಡು ಕಟ್ಬೋದು. ಇಲ್ಲ ಅಂತಂದರೆ ತುಪ್ಪನ ಕರಗಿಸಿ ಹಾಕ್ಕೊಂಡು ಕಟ್ಕೋಬೋದು. ಈಗ ಸುಮಾರು ಒಂದು 10-12 ದಿನ ನೀವು ಇಟ್ಕೊಂಡು ತಿನ್ಬೋದು. ತುಂಬ ಮೃದುವಾಗಿ ಬೆಲ್ಲದಿಂದ ಮಾಡಿರುವಂಥ ಒಂದು ರವೆ ಉಂಡೆ ರೆಡಿ ಆಯಿತು. ಒಂದು ಸಲ ಮಾಡಿ ನೋಡಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.